ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ಇವಾಗ ನೋಡೋದ್ರಲ್ವ ಆ ಒಂದು ಸ್ಲೀವ್ಸ್ ಡಿಸೈನ್ನ ನಾನು ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ನಾನಿಲ್ಲಿ ಬಟ್ಟೆನೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಯಾಕೆ ಮಾಡಿದ್ದಾರೆ ಅಂದ್ಕೋಬೇಡಿ, ಇಲ್ಲೊಂದು ಸ್ವಲ್ಪ ಬಟ್ಟೆ ನನಗೆ ಕಡಿಮೆ ಬಿತ್ತು. ಹಾಗಾಗಿ ಮೊದಲಿಗೆ ನೋಡಿ ಈ ರೀತಿ 4 ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡು ಕ್ಲೋಸ್ ಸೈಡ್ ನನ್ನ ಕಡೆ ಇದೆ, ಓಪನ್ ಸೈಡ್ ಆ ಕಡೆ ಇದೆ ಇಟ್ಕೊಂಡು ಇವಾಗ ಅವರ ಸ್ಲೀವ್ಸು ಲೆಂತ್ ಬಂದು 10.5 ಇದೆ. ಓಕೆನಾ. ಸೊ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ನಾನು 11.5 ಇಂಚಿಗೆ ಮೊದಲಿಗೆ ಮಾರ್ಕ್ ಹಾಕೋತೀನಿ. 11.5 ಹಾಗೆ ಇಲ್ಲೂ ಕೂಡ 11.5ನ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡು ಇದನ್ನು ಒಂದು ಬಾಕ್ಸನ್ನ ಮಾಡ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ 2.5 ಇಂಚಷ್ಟು ಇದನ್ನು ತೊಗೋತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ನ ತೊಗೊಂಡಿದ್ದೀನಿ. ಡೌನಿಂಗ್ನ ತೊಗೊಂಡು ಇಲ್ಲೂ ಕೂಡ ಒಂದು ಬಾಕ್ಸ್ನ ಹಾಕ್ಕೊಂಡು ಇವಾಗ ಅದರದ್ದು ಆರ್ಮೋಲ್ದು ಲೂಸ್ ಬಂದು 6.5 ಇದೆ. ಸೊ ನಾನಿಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. 6 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾನು ಫ್ರೀ ಹ್ಯಾಂಡಲ್ಲೇ ಶೇಪ್ ತೊಗೋತೀನಿ. ನಿಮ್ಮ ಹತ್ರ ಏನಾದರೂ ಆರ್ಮೋಲ್ ಶೇಪಿಂದ ಏನಾದರೂ ಇದ್ದರೆ ನೀವು ಅದನ್ನೇ ಇಟ್ಟು ತೊಗೊಳ್ಳಿ. ನನ್ನ ಹತ್ರ ಶೇಪಿಂದ ಏನೂ ಇಲ್ಲ, ನನಗೆ ಬೇಕು ಅಂತಿದ್ದರೆ ನನ್ನ ಕೆಳಗಡೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ನಿಮಗೆ ಬೇಕಾದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಆರ್ಮೋಲ್ ಶೇಪ್ನ ಹಾಕೋಬೇಕು. ನಾವಿನ್ನು ಬಿಗಿನರ್ಸ್ ಇದ್ದೀವಿ, ಈ ರೀತಿ ಫ್ರೀ ಹ್ಯಾಂಡಲ್ಲಿ ನಮಗೆ ಬರೋದಿಲ್ಲ ಶೇಪ್ನ ತೆಗಿಯೋಕ್ಕೆ ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದಾರೆ. ಇಷ್ಟು ನಮ್ಮದು ನಾರ್ಮಲ್ ಸ್ಲೀವ್ಸು ನಮ್ಮದು ಮೆಜರ್ಮೆಂಟು. ಹಾಗೆ ಫಿಟ್ಟಿಂಗ್ ಕೂಡ ಸ್ಲೀವ್ಸು ಫಿಟ್ಟಿಂಗ್ ಕೊಡೋದು ಲೈನ್ ಹಾಕಿಬಿಡೋಣ. ನೋಡಿ ಇಲ್ಲಿದೆ, ಇದು ಅಳತೆದು. ಸೊ ಅವ್ರದ್ದು ಎಷ್ಟು ಬಂದಿದೆ ನೋಡಿಕೊಂಡು ಇಲ್ಲಿಗಿದೆ. ಸೊ ಇಲ್ಲಿಗೊಂದು ಮಾರ್ಕ್ನ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿದು ಆರ್ಮೋಲ್ ರೌಂಡಿಂಗ್ಗೆ ಅರ್ಧ ಇಂಚು ನಾವು ಕಡಿಮೆನ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ. ಸೊ ಇವಾಗ ಇದನ್ನು ಒಂದು ಸ್ಕೇಲಲ್ಲಿ ಲೈನ್ನ ಹಾಕೋಬೇಕು. ಜಸ್ಟ್ ನಮ್ಮ ನಾರ್ಮಲ್ ನಾವು ಏನು ಸ್ಲೀವ್ಸ್ ಕಟಿಂಗ್ ಮಾಡ್ತೀವಲ್ವ, ಸೊ ಅದಕ್ಕೆ ಮಾರ್ಕಿಂಗ್ ಮಾಡೋ ರೀತಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಇದಾದ ನಂತರ ನಮ್ಮ ಒಂದು ಡಿಸೈನ್ಗೆ ಯಾವ ರೀತಿ ನಾವು ತೊಗೋಬೇಕು ಅಂತಂದರೆ ನೋಡಿ 2 ಇಂಚು ಇಲ್ಲಿಂದ ನಾವು ಎಕ್ಸ್ಟ್ರಾನ ಮಾರ್ಕ್ ಹಾಕೋಬೇಕು. ಎಷ್ಟು 2 ಇಂಚು. ಸೊ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ 2 ಇಂಚು, ಹಾಗೆ ಇಲ್ಲಿಂದ ಇಲ್ಲಿಗೆ ಕೂಡ 2 ಇಂಚು 2 ಇಂಚ್ ಮಾರ್ಕ್ ಹಾಕ್ಕೊಂಡು ನಿಮಗೆ ಹೇಳೋದಾದರೆ ಈ ರೀತಿ ಒಂದು ಬಾಕ್ಸನ್ನೇ ಹಾಕೊಂಬಿಡಿ, ಬಿಗಿನರ್ಸ್ಗೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಇವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ 2 ಇಂಚ್ ತೊಗೋತೀರಲ್ವ, ಸೊ ಇಲ್ಲಿ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಈ ರೀತಿ ನೋಡಿ ಈ ರೀತಿ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಇಲ್ಲಿ ಒಂದು ನಾಚನ್ನ ಹಾಕೋತೀನಿ. ಹಾಗೆ ಇಲ್ಲಿ ಸೆಂಟ್ರಲ್ಲಿ ಒಂದು ನಾಚು, ಹಾಗೆ ಇಲ್ಲೊಂದು ನಾಚು. ಸೊ ಈ ರೀತಿ ನಾಚನ್ನ ಹಾಕ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬಟ್ಟೆ ಕೊಡಬೇಕಲ್ವ, ಸೊ ಬಟ್ಟೆ ಕೊಟ್ಟರೆ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ಟೆನ ನೋಡಿ ನಾನು ಇದನ್ನೇ ಕೊಟ್ಬಿಡ್ತೀನಿ, ಇಲ್ಲಿದೆಯಲ್ವಾ, ಸೊ ಇದನ್ನೇ ಬಟ್ಟೆ ಕೊಡ್ತೀನಿ. ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ, ಹಾಗಾಗಿ ಇಷ್ಟು ಸಾಲತ್ತೆ. ನೋಡಿ ಇಷ್ಟು ನಾವು ಬಟ್ಟೆ ಕೊಟ್ಟರೆ ಸಾಕಾಗತ್ತೆ. ಸೊ ಇದನ್ನೇ ನಾನು ಬಟ್ಟೆನ ಕೊಟ್ಬಿಡ್ತೀನಿ. ಸೊ ನಮ್ಮದು ಕಟಿಂಗ್ ಆಯಿತು. ಇದನ್ನೇ ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಇದು ಅವ್ರದ್ದು ಮೇನ್ ಕ್ಲಾತು. ಸೊ ಬಾರ್ಡ್ರು ಯಾವ ಕಡೆ ದೊಡ್ಡದಿರತ್ತಲ್ವ, ಸೊ ಆ ಕಡೆ ನಾವು ಸ್ಲೀವ್ಸಿಗೆ ತೊಗೋಬೇಕಾಗತ್ತೆ. ಈ ಕಡೆದು ಚಿಕ್ಕ ಬಾರ್ಡರ್ ಇದೆ, ಸೊ ಇದು ತೊಗೋಬಾರ್ದು. ನಾವು ಈ ರೀತಿ ದೊಡ್ಡ ಬಾರ್ಡರ್ ಇರೋದನ್ನೇ ಸ್ಲೀವ್ಸಿಗೆ ತೊಗೋಬೇಕು. ನೋಡಿ ಈ ರೀತಿ ಇದನ್ನು ಕೂಡ 4 ಲೇಯರಾಗಿ ಹಾಕೋಬೇಕು. ಮೊದಲಿಗೆ 4 ಲೇಯರಲ್ಲಿ ಹಾಕ್ಕೊಂಡು ನಾವೇನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಕೂಡ ನೋಡಿ ಬಟ್ಟೆ ಜಾಸ್ತಿ ಅಗಲ ಇಲ್ಲ, ಅಗಲ ಕಡಿಮೆ ಇದೆ. ಇದಕ್ಕೂ ಕೂಡ ನಾವು ಬಟ್ಟೆನ ಕೊಡಬೇಕಾಗತ್ತೆ.
ಇದು ಕೂಡ ಬಟ್ಟೆ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ ನೋಡಿ. ಇಲ್ಲೊಂದು ಸ್ವಲ್ಪನೇ ನಾನು ಒಂದು ಸೈಡ್ ಕೊಡೋ ಹಾಗೆ ಮಾಡ್ಕೋತೀನಿ, 2 ಸೈಡ್ ಏನು ಬೇಡ, ಒಂದು ಕಡೆ ಮಾತ್ರ ಕೊಡೋ ಹಾಗೆ ಮಾಡ್ಕೋತೀನಿ. ಇಷ್ಟು ಸಾಕು. ಇಷ್ಟಿಟ್ಕೊಂಡು ಇವಾಗ ಏನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಡಿದ್ವಲ್ವ ಇದನ್ನಿಟ್ಟು ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಆರ್ಮೂಲ್ಗೆ ಸೆಂಟ್ರಲ್ಲಿ ನಾಚ್ ಹಾಕೋಬೇಕು. ಬನ್ನಿ ಇವಾಗ ಇದರದ್ದು ಸ್ಟಿಚಿಂಗ್ನ ತೋರಿಸ್ತೀನಿ ನೋಡಿ. ನಾನು ಲೈನಿಂಗಿಗೆ ಹಾಗೆ ಮೇನ್ ಕ್ಲಾತಿಗೆ ಎರಡಕ್ಕೂ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದೆ, ಆ ವಿಡಿಯೋನ ಹಾಕಲಿಲ್ಲ. ಸೊ ಇವಾಗ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ವ, ಇವಾಗ ಇದನ್ನು ಸ್ಟಿಚ್ ಮಾಡೋಣ. ಒಂದು ಪೀಸ್ನ ತಗೊಂಡು ಇವಾಗ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಇವಾಗ ಇದನ್ನು ಟರ್ನ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ. ಸೊ ಇದು ಕೂಡ ಸ್ಟಿಚ್ ಆಯಿತು. ಇವಾಗ ನೀಟಾಗಿ ಟರ್ನ್ ಮಾಡಿಕೊಂಡು ಲೈನಿಂಗ್ನ ಒಳಗೆ ಹಾಕ್ಕೊಂಡು ಇವಾಗ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಂಡ್ಬಿಡತ್ತೆ. ಏನಿಲ್ಲ, ಇವಾಗ ಪೂರ್ತಿ ನಾವು ಇದನ್ನು ಏನು ಲೈನಿಂಗ್ ಇದೆಯಲ್ವ, ಸೊ ಅದ್ರ ಹಾಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ನೋಡಿದ್ರಲ್ವ, ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಸ್ಲೀವ್ಸ್ನ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ನಾವು ಪಫ್ನ ಯಾವ ರೀತಿ ಹಿಡಿಯೋದಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇವಾಗಲೇ ನಾನು ಬ್ಲೌಸ್ಗೆ ಫ್ರಂಟ್ ಮತ್ತು ಬ್ಯಾಕ್ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಸ್ಲೀವ್ಸು ಅಲ್ವಾ, ಈ ಸ್ಲೀವ್ಸ್ನ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲೊಂದು ಫ್ರಂಟ್ ಶೇಪ್ ತೆಗೆದುಬಿಡೋಣ. ಯಾವುದು ಫ್ರಂಟ್ ಶೇಪ್ ಬರುತ್ತಲ್ವ, ಸೊ ಅದನ್ನು ನೋಡಿಕೊಂಡು ಈ ರೀತಿ ಫ್ರಂಟ್ ಶೇಪು ಒಂದು ಅರ್ಧ ಇಂಚಷ್ಟು ಫ್ರಂಟ್ ಶೇಪ್ನ ತೆಗೆದುಬಿಡ್ತೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ನೋಡಿ, ಈ ಸೆಂಟರ್ ನಾಚ್ ಏನಿರುತ್ತಲ್ವ, ಈ ಸೆಂಟರ್ ನಾಚನ್ನ ಈ ಶೋಲ್ಡರ್ ಜಾಯಿಂಟಲ್ಲಿ ಈ ರೀತಿ ಹಿಡ್ಕೊಂಡು ಈ ರೀತಿ ನೋಡ್ಕೊಂಡು ಬರಬೇಕು, ಎಷ್ಟು ಅಟ್ಯಾಚ್ ಆಗುತ್ತೆ ಅಂತ. ಈ ಬಟ್ಟೆನ ಈ ರೀತಿ ನೋಡಿಕೊಂಡು ಬರಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬಂದಾಗ ಇವಾಗ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ನಂದು ಸ್ಟಿಚ್ ಬಟ್ಟೆ ಆಯಿತು. ಸೊ ಇದಿಷ್ಟು ಎಕ್ಸ್ಟ್ರಾ ಇದೆ. ಎಷ್ಟಿದೆ ಅಂತಂದರೆ 1.5 ಇಂಚಷ್ಟು ಎಕ್ಸ್ಟ್ರಾ ನನಗೆ ಬಟ್ಟೆ ಇದೆ. ಸೊ ಇವಾಗ ಏನು ಮಾಡಬೇಕು, ನೆನ್ಪಿಟ್ಕೊಳ್ಳಿ, 1.5 ಇಂಚು ನಿಮಗೆ ಎಷ್ಟು ಬಂದಿದೆ ನೀವು ನೋಡ್ಕೊಳ್ಳಿ. ಇವಾಗ ನಾನಿವಾಗ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ಅದೇನಿದೆ ಅಲ್ವ, 1.5 ಇಂಚೇನು ಬಿಡಬಾರ್ದು, ಸೀದಾ ಈ ರೀತಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡ್ತೀನಿ ರೀ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇಲ್ಲಿ ನೋಡಿ ಕರೆಕ್ಟ್ ಬಟ್ಟೆ ಇದೆ. ಸೊ ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಅರ್ಧ ಇಂಚಿಗೆ ನೋಡಿ, ಈ ನಾಚು ಕರೆಕ್ಟಾಗಿದೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಬಂದು ಇಲ್ಲಿ ಏನಿದೆ ಅಲ್ವಾ, ಸೊ ನಮಗೆ ಎಷ್ಟು ಜಾಸ್ತಿ ಬಂದಿತ್ತು ಬಟ್ಟೆ, 1.5 ಇಂಚು. 1.5 ಇಂಚಲ್ಲಿ ನಾವು ಅರ್ಧ ಭಾಗ ಮಾಡಬೇಕು ನೋಡಿ. ಈ ರೀತಿ 1.5 ಇಂಚಲ್ಲಿ ಈ ರೀತಿ ಅರ್ಧ ಭಾಗ ಮಾಡಿದಾಗ ನಮಗೆ ನೋಡಿ ಅರ್ಧ ಇಂಚ್ ಮೇಲೆ 2 ಗೆರೆ ಅಂದರೆ 3/4 ಇಂಚು ಬರ್ತಾ ಇದೆ. ಸೊ ನಾವಿಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ಕಡೆ. ಹಾಗೆ ಈ ಕಡೆ ಕೂಡ 3/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಸೆಂಟರ್ ನೋಡಿ, ಶೋಲ್ಡರ್ ಸೆಂಟರ್ ಇಲ್ಲಿದೆ, ಬಟ್ ಇಲ್ಲಿ ಇಷ್ಟೇ ಇದಲ್ವ. ಇವಾಗ ಏನು ಮಾಡಬೇಕು, ಈ ಶೋಲ್ಡರ್ ಸೆಂಟರ್ನ ನಾವು ಇಲ್ಲಿ ಶೋಲ್ಡರ್ ಜಾಯಿಂಟಿಗೆ ಬರೋವಾಗ ಮಾಡಬೇಕು. ಅಂದರೆ ಮೊದಲು ಇಲ್ಲಿ ನಾವು 3/4 ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ವ, ಅಲ್ಲಿವರೆಗೂ ಸ್ಟಿಚ್ನ ಮಾಡ್ಕೊಂಬರ್ಬೇಕು. ಓಕೆ, ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಫ್ರಿಲ್ಸ್ನ ಹಿಡಿಬೇಕು. ಕಾಣಿಸ್ತಿದೆ ಅಲ್ವಾ,
ಸೊ ಇಲ್ಲಿ ಫ್ರಿಲ್ಸ್ನ ಹಿಡಿದು ಈ ಶೋಲ್ಡರು ಇದ್ರ ಮೇಲೆ ಕೂರೋ ಹಾಗೆ ಮಾಡ್ಕೋಬೇಕು. ನಿಮಗೆ ಬರುತ್ತೆ, ನಾವು ಬಿಗಿನರ್ಸ್ ಇಲ್ಲ ನಾವು ಸ್ಟಿಚ್ ಮಾಡ್ತೀವಿ ಅಂತಂದರೆ ಈ ರೀತಿ ಕೈಯಿಂದಲೇ ನೀವು ಫ್ರಿಲ್ಸ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ ಈ ರೀತಿ ಮಾರ್ತೂಲ್ ಇರುತ್ತಲ್ವ ಮಿಷನ್ದು, ಸೊ ಅದನ್ನು ಈ ರೀತಿ ತೊಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನನಗೆ ಕೈಯಲ್ಲೇ ಬರುತ್ತೆ, ಸೊ ಹಾಗಾಗಿ ನಾನು ಕೈಯಲ್ಲೇ ಸ್ಟಿಚ್ ಮಾಡ್ತೀನಿ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನೀವು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ನಾಚ್ ಏನಿರುತ್ತಲ್ವ, ಸೊ ಅದನ್ನು ನೋಡಿ ಈ ರೀತಿ ಸೆಂಟ್ರಲ್ಲೇ ಬರುವಾಗ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಮತ್ತೆ ಇಲ್ಲಿ 3 ನೀರಿಗೆ ಹಿಡಿದಿದ್ದೀವಲ್ವ, ಸೊ ಇಲ್ಲೂ ಕೂಡ ಎಷ್ಟು ಆ ಕಡೆ ಎಷ್ಟು ನೆರಿಗೆಗಳು ಬರುತ್ತೋ ಈ ಕಡೆಯೂ ಕೂಡ ಅಷ್ಟೇ ನೆರಿಗೆಗಳನ್ನ ಹಿಡಬೇಕು. ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆನ ಮಾಡ್ಕೋಬಾರ್ದು. ಆ ಕಡೆ 3 ನೀರಿಗೆ ಬಿದ್ದಿದೆ, ಹಾಗೆ ಈ ಕಡೆ ಕೂಡ 3 ನೀರಿಗೆನ ಹಾಕ್ಕೊಂಡು ನಾವು ಇಲ್ಲಿ ಏನು 3/4 ಇಂಚಿಗೆ ಮಾರ್ಕ್ ಹಾಕಿರ್ತೀವಿ ಅಲ್ಲಿಗೆ ಮುಗಿಸ್ಕೊಂಡು ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಈ ರೀತಿ. ನೋಡಿ ಮತ್ತೆ ಈ ನಾಚು ಕರೆಕ್ಟಾಗಿ ಬಂತು. ಸೊ ಈ ರೀತಿ ಇದು ಎಕ್ಸ್ಟ್ರಾನ ಕಟ್ ಮಾಡ್ತೀನಿ ಈ ರೀತಿ. ಹಾಗೆ ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡೋಣ ಅದ್ರ ಮೇಲೆ. ನೋಡಿ ಈ ರೀತಿ ಇವಾಗ ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಈ ರೀತಿಯಾಗಿ ಸ್ಲೀವ್ಸು ಪಫ್ ಅನ್ನುವಂಥದ್ದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಬರಬೇಕು. ನಿಮಗೆ ಜಾಸ್ತಿ ನೆರಿಗೆಗಳು ಬೇಕು ಅಂದರೆ ಜಾಸ್ತಿ ತೊಗೋಬೋದು. ನಾನಿಲ್ಲಿ ಕಡಿಮೆ ತೊಗೊಂಡಿದ್ದೀನಿ, ಜಾಸ್ತಿ ಬೇಡ ಅಂದಿದ್ದಾರೆ ಅವರು. ಸೊ ಹಾಗಾಗಿ ನಿಮಗೆ ಇನ್ನೂ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೆರಿಗೆನ ತೊಗೋಬೋದು. 3 ಇಂಚ್ವರೆಗೂ ನಾನು 2 ಇಂಚ್ ತೊಗೊಂಡಲ್ವಾ, ನೀವು ಅದನ್ನು 3 ಇಂಚ್ವರೆಗೂ ತೊಗೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಇವಾಗ ಟರ್ನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪಫ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ ಈ ರೀತಿಯಾಗಿ ಪಫ್ ಅನ್ನುವಂಥದ್ದು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ವೇರ್ ಮಾಡಿದಾಗ ಈ ರೀತಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ವೇರ್ ಮಾಡಿದಾಗ ಈ ರೀತಿಯಾಗಿ ಪಫ್ ಅನ್ನುವಂಥದ್ದು ಕೂತ್ಕೊಳ್ಳುತ್ತೆ. ಸೊ ನೋಡಿದ್ರಲ್ವ ಪಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಕೇಳ್ಬೋದು, ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.